ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲ್ದಂಡಿ ನಾಗಮಂಗಲ ಘಟನೆಯ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 55 ಜನರನ್ನ ಬಂಧಿಸಿದ್ದೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಇಬ್ಬರ ಮೂಲ ವಿಳಾಸ, ಬಂಧಿಸಿದವರಲ್ಲಿ ಇಬ್ಬರ ಮೂಲ ವಿಳಾಸ ಕೇರಳದ ಮೂಲ ವಿಳಾಸ ಇದೆ. ಆದರೆ 15 ವರ್ಷದಿಂದ ಅವರು ಇಲ್ಲೇ ಇದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. PFI ಲಿಂಕ್ ಇರುವ ಬಗ್ಗೆ ಈವರೆಗೂ ಯಾವುದೇ ಮಾಹಿತಿ ಕಂಡು ಬಂದಿಲ್ಲ ಅಂತ ಹೇಳಿದ್ದಾರೆ. ಕಳೆದ 18 ವರ್ಷದಿಂದ ಇವರು ನಾಗಮಂಗಲದಲ್ಲೇ ಇದ್ದಾರಂತೆ. ಕೇರಳ ಮೂಲ ಇರ್ತಕ್ಕಂಥವ್ರು. ಪರಿಶೀಲನೆ ವೇಳೆ PFI ಲಿಂಕ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ತನಿಖೆ ಮಾಡ್ತಿದ್ದೇವೆ ಅಂತಲೂ ಕೂಡ ಒಂದು ಲೈನ್ ಸೇರಿಸಿದ್ದಾರೆ ಮಲ್ಲಿಕಾರ್ಜುನ ಬಾಲ್ದಂಡಿ. ನಾಗಮಂಗಲದ ಕೋಮುಗಲಭೆಯ ಪ್ರಕರಣದಲ್ಲಿ ಕೇರಳದ PFI ಕೈವಾಡ ಇದೆಯಾ ಅನ್ನುವಂಥ ಪ್ರಶ್ನೆ ಎದ್ದಿತ್ತು. ಟೌನ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಪ್ರಕರಣದಲ್ಲಿ ಒಟ್ಟು 55 ಜನ ಆರೋಪಿತರನ್ನು ನಾವು ಬಂಧಿಸಿದ್ವಿ. ಅದರಲ್ಲಿ ಇಬ್ಬರು ಆರೋಪಿತರು, ಒಬ್ಬನು ಯೂಸುಫ್ ಅಂತೇಳಿ ಈತ ಸದ್ಯ ನಾಗಮಂಗಲ ಟೌನ್ದಲ್ಲಿ ವಾಸವಾಗಿದ್ದಾರೆ. ಈತರ ಸ್ವಂತ ಸ್ಥಳ ಕೋಲಿಕೆರೆ ಗ್ರಾಮ, ಅಲ್ಲಂಗೂರು ಪಂಚಾಯಿತಿ, ಮಲಪ್ಪುರಂ ಡಿಸ್ಟಿಕ್, ಕೇರಳ ರಾಜ್ಯ. ಅದೇ ರೀತಿ ನಾಸೀರ್ ಅಂತೇಳಿ ಇವನು 45 ವರ್ಷ. ಈತ ಸಹಿತ ಈಗ ನಾಗಮಂಗಲ ಟೌನ್ದಲ್ಲಿ ವಾಸಿಯಾದವರು. ಇವ್ರದ್ದು ಗ್ರಾಮ ಇರೋದು ಏರ್ನಾಡ್ ಅಂತೇಳಿ, ಚಲ್ಲೇಂದ್ರ ಪೋಸ್ಟ, ಮಲಪ್ಪುರಂ ಡಿಸ್ಟಿಕ್. ಈ ಇಬ್ಬರು MHY ಅಂತೇಳಿ ಒಂದು ಪ್ರೊವಿಷನಲ್ ಸ್ಟೋರ್ ಇದೆ ನಾಗಮಂಗಲ ನಗರದಲ್ಲಿ. ಆ ಒಂದು ಪ್ರೊವಿಷನಲ್ ಸ್ಟೋರ್ ಇಟ್ಟುಕೊಂಡು ಇವರು ಕಾಂಡಿಮೆಂಟ್ಸ್ ಮತ್ತು ಬೇಕರಿ ಐಟಮ್ಗೆ ಬೇಕಾಗುವ ಒಂದು ವಸ್ತುಗಳನ್ನು ತಯಾರು ಮಾಡುವ ಒಂದು ಅಂಗಡಿಯನ್ನು ಇಟ್ಟುಕೊಂಡಿದ್ದಾರೆ. ಅಲ್ಲಿ ಇವರು ಕಳೆದ 18 ವರ್ಷದಿಂದ ಅಲ್ಲಿ ಆ ಒಂದು ಕೆಲಸ ಮಾಡಿಕೊಂಡು ಇವರು ವಾಸವಾಗಿದ್ದಾರೆ. ಇವರು ಇತ್ತೀಚೆಗೆ ಬಂದವರಲ್ಲ, ಸಾಕಷ್ಟು ವರ್ಷಗಳ ಹಿಂದೆಯೇ ಬಂದವರು. ಇವರು ಫ್ಯಾಮಿಲಿ ಎಲ್ಲ ಅಲ್ಲೇ ಇದ್ದರೂ ಸಹಿತ ಇವರು ಸಾಕಷ್ಟು ವರ್ಷಗಳಿಂದ ಇಲ್ಲೇ ಬಂದು ಇಲ್ಲಿಯ ರೀತಿಯಲ್ಲಿ ಇವರು ತಮ್ಮದೇ ಆದ ಒಂದು ಚಟುವಟಿಕೆಗಳನ್ನು ಮಾಡಿಕೊಂಡು ಜೀವನ ಮಾಡ್ತಾಯಿದ್ದಾರೆ. ಇವರಿಗೆ ತಾವು ಎಲ್ಲ ಈಗಾಗಲೇ ಲಿಂಕ್ ಇರೋ ಬಗ್ಗೆ ಎಲ್ಲ ಕೇಳಿದ್ರಿ, ಅದನ್ನು ಸಹಿತ ನಾವು ಪರಿಶೀಲನೆ ಮಾಡಿದ್ದೀವಿ. ಇವರಿಗೆ ಆ ಥರದ PFI ಆಗಲಿ ಅಥವಾ ಇತರೆ ಬೇರೆ ಯಾವುದರ ಆರ್ಗನೈಜೇಷನ್ ಜೊತೆ ಲಿಂಕ್ ಇರುವ ಬಗ್ಗೆ ಯಾವುದೂ ಮಾಹಿತಿ ನಮಗೆ ಇದುವರೆಗಿನ ತನಿಖೆಯಲ್ಲಿ ಕಂಡು ಬಂದಿಲ್ಲ. ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲ್ದಂಡಿ ನಾಗಮಂಗಲ ಘಟನೆಯ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 55 ಜನರನ್ನ ಬಂಧಿಸಿದ್ದೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಇಬ್ಬರ ಮೂಲ ವಿಳಾಸ, ಬಂಧಿಸಿದವರಲ್ಲಿ ಇಬ್ಬರ ಮೂಲ ವಿಳಾಸ ಕೇರಳದ ಮೂಲ ವಿಳಾಸ ಇದೆ. ಆದರೆ 15 ವರ್ಷದಿಂದ ಅವರು ಇಲ್ಲೇ ಇದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. PFI ಲಿಂಕ್ ಇರುವ ಬಗ್ಗೆ ಈವರೆಗೂ ಯಾವುದೇ ಮಾಹಿತಿ ಕಂಡು ಬಂದಿಲ್ಲ ಅಂತ ಹೇಳಿದ್ದಾರೆ. ಕಳೆದ 18 ವರ್ಷದಿಂದ ಇವರು ನಾಗಮಂಗಲದಲ್ಲೇ ಇದ್ದಾರಂತೆ. ಕೇರಳ ಮೂಲ ಇರ್ತಕ್ಕಂಥವ್ರು. ಪರಿಶೀಲನೆ ವೇಳೆ PFI ಲಿಂಕ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ತನಿಖೆ ಮಾಡ್ತಿದ್ದೇವೆ ಅಂತಲೂ ಕೂಡ ಒಂದು ಲೈನ್ ಸೇರಿಸಿದ್ದಾರೆ ಮಲ್ಲಿಕಾರ್ಜುನ ಬಾಲ್ದಂಡಿ. ನಾಗಮಂಗಲದ ಕೋಮುಗಲಭೆಯ ಪ್ರಕರಣದಲ್ಲಿ ಕೇರಳದ PFI ಕೈವಾಡ ಇದೆಯಾ ಅನ್ನುವಂಥ ಪ್ರಶ್ನೆ ಎದ್ದಿತ್ತು. ಟೌನ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಪ್ರಕರಣದಲ್ಲಿ ಒಟ್ಟು 55 ಜನ ಆರೋಪಿತರನ್ನು ನಾವು ಬಂಧಿಸಿದ್ವಿ. ಅದರಲ್ಲಿ ಇಬ್ಬರು ಆರೋಪಿತರು, ಒಬ್ಬನು ಯೂಸುಫ್ ಅಂತೇಳಿ ಈತ ಸದ್ಯ ನಾಗಮಂಗಲ ಟೌನ್ದಲ್ಲಿ ವಾಸವಾಗಿದ್ದಾರೆ. ಈತರ ಸ್ವಂತ ಸ್ಥಳ ಕೋಲಿಕೆರೆ ಗ್ರಾಮ, ಅಲ್ಲಂಗೂರು ಪಂಚಾಯಿತಿ, ಮಲಪ್ಪುರಂ ಡಿಸ್ಟಿಕ್, ಕೇರಳ ರಾಜ್ಯ. ಅದೇ ರೀತಿ ನಾಸೀರ್ ಅಂತೇಳಿ ಇವನು 45 ವರ್ಷ. ಈತ ಸಹಿತ ಈಗ ನಾಗಮಂಗಲ ಟೌನ್ದಲ್ಲಿ ವಾಸಿಯಾದವರು. ಇವ್ರದ್ದು ಗ್ರಾಮ ಇರೋದು ಏರ್ನಾಡ್ ಅಂತೇಳಿ, ಚಲ್ಲೇಂದ್ರ ಪೋಸ್ಟ, ಮಲಪ್ಪುರಂ ಡಿಸ್ಟಿಕ್. ಈ ಇಬ್ಬರು MHY ಅಂತೇಳಿ ಒಂದು ಪ್ರೊವಿಷನಲ್ ಸ್ಟೋರ್ ಇದೆ ನಾಗಮಂಗಲ ನಗರದಲ್ಲಿ. ಆ ಒಂದು ಪ್ರೊವಿಷನಲ್ ಸ್ಟೋರ್ ಇಟ್ಟುಕೊಂಡು ಇವರು ಕಾಂಡಿಮೆಂಟ್ಸ್ ಮತ್ತು ಬೇಕರಿ ಐಟಮ್ಗೆ ಬೇಕಾಗುವ ಒಂದು ವಸ್ತುಗಳನ್ನು ತಯಾರು ಮಾಡುವ ಒಂದು ಅಂಗಡಿಯನ್ನು ಇಟ್ಟುಕೊಂಡಿದ್ದಾರೆ. ಅಲ್ಲಿ ಇವರು ಕಳೆದ 18 ವರ್ಷದಿಂದ ಅಲ್ಲಿ ಆ ಒಂದು ಕೆಲಸ ಮಾಡಿಕೊಂಡು ಇವರು ವಾಸವಾಗಿದ್ದಾರೆ. ಇವರು ಇತ್ತೀಚೆಗೆ ಬಂದವರಲ್ಲ, ಸಾಕಷ್ಟು ವರ್ಷಗಳ ಹಿಂದೆಯೇ ಬಂದವರು. ಇವರು ಫ್ಯಾಮಿಲಿ ಎಲ್ಲ ಅಲ್ಲೇ ಇದ್ದರೂ ಸಹಿತ ಇವರು ಸಾಕಷ್ಟು ವರ್ಷಗಳಿಂದ ಇಲ್ಲೇ ಬಂದು ಇಲ್ಲಿಯ ರೀತಿಯಲ್ಲಿ ಇವರು ತಮ್ಮದೇ ಆದ ಒಂದು ಚಟುವಟಿಕೆಗಳನ್ನು ಮಾಡಿಕೊಂಡು ಜೀವನ ಮಾಡ್ತಾಯಿದ್ದಾರೆ. ಇವರಿಗೆ ತಾವು ಎಲ್ಲ ಈಗಾಗಲೇ ಲಿಂಕ್ ಇರೋ ಬಗ್ಗೆ ಎಲ್ಲ ಕೇಳಿದ್ರಿ, ಅದನ್ನು ಸಹಿತ ನಾವು ಪರಿಶೀಲನೆ ಮಾಡಿದ್ದೀವಿ. ಇವರಿಗೆ ಆ ಥರದ PFI ಆಗಲಿ ಅಥವಾ ಇತರೆ ಬೇರೆ ಯಾವುದರ ಆರ್ಗನೈಜೇಷನ್ ಜೊತೆ ಲಿಂಕ್ ಇರುವ ಬಗ್ಗೆ ಯಾವುದೂ ಮಾಹಿತಿ ನಮಗೆ ಇದುವರೆಗಿನ ತನಿಖೆಯಲ್ಲಿ ಕಂಡು ಬಂದಿಲ್ಲ.
ಮಂಡ್ಯ SP ಮಲ್ಲಿಕಾರ್ಜುನ ಬಾಲ್ದಂಡಿ ನಾಗಮಂಗಲ ಘಟನೆಯ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 55 ಜನರನ್ನ ಬಂಧಿಸಿದ್ದೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಇಬ್ಬರ ಮೂಲ ವಿಳಾಸ, ಬಂಧಿಸಿದವರಲ್ಲಿ ಇಬ್ಬರ ಮೂಲ ವಿಳಾಸ ಕೇರಳದ ಮೂಲ ವಿಳಾಸ ಇದೆ. ಆದರೆ 15 ವರ್ಷದಿಂದ ಅವರು ಇಲ್ಲೇ ಇದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. PFI ಲಿಂಕ್ ಇರುವ ಬಗ್ಗೆ ಈವರೆಗೂ ಯಾವುದೇ ಮಾಹಿತಿ ಕಂಡು ಬಂದಿಲ್ಲ ಅಂತ ಹೇಳಿದ್ದಾರೆ. ಕಳೆದ 18 ವರ್ಷದಿಂದ ಇವರು ನಾಗಮಂಗಲದಲ್ಲೇ ಇದ್ದಾರಂತೆ. ಕೇರಳ ಮೂಲ ಇರ್ತಕ್ಕಂಥವ್ರು. ಪರಿಶೀಲನೆ ವೇಳೆ PFI ಲಿಂಕ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ತನಿಖೆ ಮಾಡ್ತಿದ್ದೇವೆ ಅಂತಲೂ ಕೂಡ ಒಂದು ಲೈನ್ ಸೇರಿಸಿದ್ದಾರೆ ಮಲ್ಲಿಕಾರ್ಜುನ ಬಾಲ್ದಂಡಿ. ನಾಗಮಂಗಲದ ಕೋಮುಗಲಭೆಯ ಪ್ರಕರಣದಲ್ಲಿ ಕೇರಳದ PFI ಕೈವಾಡ ಇದೆಯಾ ಅನ್ನುವಂಥ ಪ್ರಶ್ನೆ ಎದ್ದಿತ್ತು. ಟೌನ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಪ್ರಕರಣದಲ್ಲಿ ಒಟ್ಟು 55 ಜನ ಆರೋಪಿತರನ್ನು ನಾವು ಬಂಧಿಸಿದ್ವಿ. ಅದರಲ್ಲಿ ಇಬ್ಬರು ಆರೋಪಿತರು, ಒಬ್ಬನು ಯೂಸುಫ್ ಅಂತೇಳಿ ಈತ ಸದ್ಯ ನಾಗಮಂಗಲ ಟೌನ್ದಲ್ಲಿ ವಾಸವಾಗಿದ್ದಾರೆ. ಈತರ ಸ್ವಂತ ಸ್ಥಳ ಕೋಲಿಕೆರೆ ಗ್ರಾಮ, ಅಲ್ಲಂಗೂರು ಪಂಚಾಯಿತಿ, ಮಲಪ್ಪುರಂ ಡಿಸ್ಟಿಕ್, ಕೇರಳ ರಾಜ್ಯ. ಅದೇ ರೀತಿ ನಾಸೀರ್ ಅಂತೇಳಿ ಇವನು 45 ವರ್ಷ. ಈತ ಸಹಿತ ಈಗ ನಾಗಮಂಗಲ ಟೌನ್ದಲ್ಲಿ ವಾಸಿಯಾದವರು. ಇವ್ರದ್ದು ಗ್ರಾಮ ಇರೋದು ಏರ್ನಾಡ್ ಅಂತೇಳಿ, ಚೆಲ್ಲೇಂದ್ರ ಪೋಸ್ಟ್, ಮಲಪ್ಪುರಂ ಡಿಸ್ಟಿಕ್. ಈ ಇಬ್ಬರು MHY ಅಂತೇಳಿ ಒಂದು ಪ್ರೊವಿಷನಲ್ ಸ್ಟೋರ್ ಇದೆ ನಾಗಮಂಗಲ ನಗರದಲ್ಲಿ. ಆ ಒಂದು ಪ್ರೊವಿಷನಲ್ ಸ್ಟೋರ್ ಇಟ್ಟುಕೊಂಡು ಇವರು ಕಾಂಡಿಮೆಂಟ್ಸ್ ಮತ್ತು ಬೇಕರಿ ಐಟಮ್ಗೆ ಬೇಕಾಗುವ ಒಂದು ವಸ್ತುಗಳನ್ನು ತಯಾರು ಮಾಡುವ ಒಂದು ಅಂಗಡಿಯನ್ನು ಇಟ್ಟುಕೊಂಡಿದ್ದಾರೆ. ಅಲ್ಲಿ ಇವರು ಕಳೆದ 18 ವರ್ಷದಿಂದ ಅಲ್ಲಿ ಆ ಒಂದು ಕೆಲಸ ಮಾಡಿಕೊಂಡು ಇವರು ವಾಸವಾಗಿದ್ದಾರೆ. ಇವರು ಇತ್ತೀಚೆಗೆ ಬಂದವರಲ್ಲ, ಸಾಕಷ್ಟು ವರ್ಷಗಳ ಹಿಂದೆಯೇ ಬಂದವರು. ಇವರು ಫ್ಯಾಮಿಲಿ ಎಲ್ಲ ಅಲ್ಲೇ ಇದ್ದರೂ ಸಹಿತ ಇವರು ಸಾಕಷ್ಟು ವರ್ಷಗಳಿಂದ ಇಲ್ಲೇ ಬಂದು ಇಲ್ಲಿಯ ರೀತಿಯಲ್ಲಿ ಇವರು ತಮ್ಮದೇ ಆದ ಒಂದು ಚಟುವಟಿಕೆಗಳನ್ನು ಮಾಡಿಕೊಂಡು ಜೀವನ ಮಾಡ್ತಾಯಿದ್ದಾರೆ. ಇವರಿಗೆ ತಾವು ಎಲ್ಲ ಈಗಾಗಲೇ ಲಿಂಕ್ ಇರುವ ಬಗ್ಗೆ ಎಲ್ಲ ಕೇಳಿದ್ರಿ, ಅದನ್ನು ಸಹಿತ ನಾವು ಪರಿಶೀಲನೆ ಮಾಡಿದ್ದೀವಿ. ಇವರಿಗೆ ಆ ಥರದ PFI ಆಗಲಿ ಅಥವಾ ಇತರೆ ಬೇರೆ ಯಾವುದಾರ ಆರ್ಗನೈಜೇಷನ್ ಜೊತೆ ಲಿಂಕ್ ಇರುವ ಬಗ್ಗೆ ಯಾವುದೂ ಮಾಹಿತಿ ನಮಗೆ ಇದುವರೆಗಿನ ತನಿಖೆಯಲ್ಲಿ ಕಂಡು ಬಂದಿಲ್ಲ.